ಡೀಸೆಲ್ ದರ ಏರಿಕೆ ಖಂಡಿಸಿ ಲಾರಿ ಚಾಲಕರ ಸಂಘಗಳು ಮುಷ್ಕರವನ್ನ ನಡೆಸ್ತಾ ಇವೆ. ಕಳೆದ 6-7 ತಿಂಗಳಿನಲ್ಲಿ ಡೀಸೆಲ್ 5.5 ರೂಪಾಯಿ ಹೆಚ್ಚಳ ಆಗಿದೆ ಅಂತ ಕಿಡಿಕಾರಿದ್ದಾರೆ. 5 ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಲಾರಿ ಚಾಲಕರಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಅಸೋಸಿಯೇಷನ್ ಅಧ್ಯಕ್ಷ ಜಿಆರ್ ಷಣ್ಮುಗಪ್ಪರಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಸಂಘದ ಬೆಂಬಲ ಇಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ಈ ಬಗ್ಗೆ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ಯಶವಂತಪುರದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಇದ್ದಾರೆ. ಸತ್ತಾರ್, ಈ ಲಾರಿ ಮುಷ್ಕರದ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಯಾರು ಬೆಂಬಲ ಸೂಚಿಸ್ತಾ ಇದ್ದಾರೆ? ಯಾರು ಬೆಂಬಲವನ್ನ ಹಿಂಪಡ್ಕೊಂಡಿದ್ದಾರೆ? ಯಾರು ನೈತಿಕ ಬೆಂಬಲ ಸೂಚಿಸ್ತಾ ಇದ್ದಾರೆ? ಡಿಮ್ಯಾಂಡ್ಸ್ಗಳೇನಿವೆ ಸತ್ತಾರ್? ಸಭಾ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಆ್ಯಂಡ್ ಏಜೆಂಟ್ ಅಸೋಸಿಯೇಷನ್ ನಿನ್ನೆ ಮಧ್ಯರಾತ್ರಿಯಿಂದಲೂ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈಗಾಗಲೇ ಎಪಿಎಂಸಿಯಲ್ಲಿ ಅಂದರೆ ಯಶವಂತಪುರದ ಎಪಿಎಂಸಿಯಲ್ಲಿ ಮಧ್ಯರಾತ್ರಿಯಿಂದಲೂ ಒಂದಿಷ್ಟು ಚಾಲಕರು ತಮ್ಮ ಲಾರಿ ಕಾರ್ಯಾಚರಣೆ ಸ್ಥಗಿತ ಮಾಡಿದ್ದಾರೆ. ಸದ್ಯ ನಾನೀಗ ಎಪಿಎಂಸಿಯಲ್ಲಿದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದರೆ ಇದು ಯಶವಂತಪುರದ ಎಪಿಎಂಸಿ ಮಾರ್ಕೆಟ್. ನಿತ್ಯವೂ ಕೂಡ ಇಲ್ಲಿ 1000ಕ್ಕೂ ಅಧಿಕ ಲಾರಿ ಬರ್ತಾ ಇತ್ತು. ಬಟ್ ಇವತ್ತು ಅದರ ಸಂಖ್ಯೆ ಏನು ಕಡಿಮೆ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಿಂದ ಬರಬೇಕಾಗಿದ್ದಂತಹ ಲಾರಿಗಳ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಮಹಾರಾಷ್ಟ್ರದಿಂದ ಯಶವಂತಪುರದ ಎಪಿಎಂಸಿ ಮಾರ್ಕೆಟ್ಗೆ ಈರುಳ್ಳಿ ಸಾಗಾಟದ ಲಾರಿ ಬರ್ತಾ ಇತ್ತು, ಬಟ್ ಅದರ ಸಂಖ್ಯೆ ಕಡಿಮೆ ಆಗಿದೆ. ಬಟ್ ಅಕ್ಕಿ ಸಾಗಾಟದ ಏನು ಲಾರಿಗಳು ಎಂದಿನಂತ ಓಡಾಡ್ತಾ ಇದೆ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಇನ್ನೊಂದು ವಿಚಾರ, ಪ್ರಮುಖ 5 ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಈಗಾಗಲೇ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಕರೆ ಕೊಟ್ಟಿರುವಂಥದ್ದು. ಅದರಲ್ಲಿ ಮೊದಲನೇದು ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು, ಎರಡನೇದು ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ರದ್ದುಗೊಳಿಸಬೇಕು, RTO ಗಡಿ ಚೆಕ್ ಪೋಸ್ಟ್ ರದ್ದುಗೊಳಿಸಬೇಕು, FC ಶುಲ್ಕವನ್ನು ಕಡಿಮೆ ಮಾಡಬೇಕು, ಸಾರಿಗೆ ವಾಹನಕ್ಕೆ ನಗರ ಪ್ರದೇಶದಲ್ಲಿ ಮುಕ್ತವಾಗಿ ಅವಕಾಶ ಕಲ್ಪಿಸಬೇಕು ಅಂತ. ಇನ್ನು ಡೀಸೆಲ್ ದರ 8 ತಿಂಗಳ ಅಂತರದಲ್ಲಿ 5 ರೂಪಾಯಿ 50 ಪೈಸೆ ಹೆಚ್ಚಾಗಿದೆ, ಇದನ್ನು ಕಡಿಮೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ, ಇನ್ನು ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾವನ್ನು ರದ್ದುಗೊಳಿಸಬೇಕು ಮತ್ತು RTO ಗಡಿ ಚೆಕ್ ಪೋಸ್ಟ್ ಏನಿದೆ ಅಂದ್ರೆ ಈಗಾಗಲೇ ಎಲ್ಲಾ ರೀತಿಯ ಟ್ರಾನ್ಸಾಕ್ಷನ್ ಈಗ ಡಿಜಿಟಲ್ ಮೂಲಕ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗಡಿ ಭಾಗದಲ್ಲಿ RTO ಚೆಕ್ ಪೋಸ್ಟ್ ಯಾಕೆ ಬೇಕು, ಅದನ್ನು ತೆರವು ಮಾಡಬೇಕು. ಯಾವ ರಾಜ್ಯದಲ್ಲೂ ಕೂಡ ಈ ರೀತಿಯ ಚೆಕ್ ಪೋಸ್ಟ್ ಇಲ್ಲ. ಮಹಾರಾಷ್ಟ್ರ ಕೂಡ ಏಪ್ರಿಲ್ 15ರಿಂದ ತಮ್ಮ ಗಡಿ ಭಾಗದಲ್ಲಿರುವಂತಹ RTO ಚೆಕ್ ಪೋಸ್ಟ್ ತೆರವು ಮಾಡುತ್ತೆ. ರಾಜ್ಯ ಸರ್ಕಾರ ಕೂಡ ಇದನ್ನು ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದೆ. ಅದರ ಜೊತೆಗೆ FC ಶುಲ್ಕವನ್ನು ಕಡಿಮೆ ಮಾಡಬೇಕು. FC ಶುಲ್ಕವನ್ನು ಏರಿಕೆ ಮಾಡಿದ ಕೇಂದ್ರ ಸರ್ಕಾರ ಆದ್ರೂ ಕೂಡ ಅದು ರಾಜ್ಯ ಹಣಕಾಸಿನಲ್ಲಿ ಬರುವುದರಿಂದ ಅದನ್ನು ಇಂಪ್ಲಿಮೆಂಟ್ ರಾಜ್ಯ ಹಣಕಾಸು ಇಲಾಖೆ ಮಾಡಬೇಕಾಗಿರುವುದರಿಂದ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಈಗಾಗಲೇ ಈ ಒಂದು ಏನು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಡದಂತಹ ಕಾರಣ ಅವರ ಅಂಡರ್ನಲ್ಲಿರುವಂತಹ ಸರಿಸುಮಾರು 6 ಲಕ್ಷ ವಾಹನಗಳ ಸಂಚಾರ ಎಂದಿನಂತೆ ಇರುತ್ತೆ. ಬಟ್ ಇವತ್ತು ಏನಿರುತ್ತೆ ಏನಿರಲ್ಲ ನೋಡೋದಾದ್ರೆ ಏರ್ಪೋರ್ಟ್ ಟ್ಯಾಕ್ಸ್ ಈಗಾಗಲೇ ನೈತಿಕ ಬೆಂಬಲ ಮಾತ್ರ ಘೋಷಣೆ ಮಾಡಿರುವುದರಿಂದ ಏರ್ಪೋರ್ಟ್ ಟ್ಯಾಕ್ಸ್ ಸೇವೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಇನ್ನು ಹಾಲು, ಔಷಧ, ತರಕಾರಿ, ಹಣ್ಣು, ಮೆಡಿಕಲ್ ಶಾಪ್ನ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ. ಬಟ್ ಡೊಮೆಸ್ಟಿಕ್ ಗ್ಯಾಸ್ ಏನಿದೆ ಅದರ ಸಾಗಾಟದಲ್ಲಿ ಒಂದಿಷ್ಟು ವ್ಯತ್ಯಯ ಆಗಬಹುದು. ಇನ್ನು ಈರುಳ್ಳಿ ಸಾಗಾಟದಲ್ಲಿ ಒಂದಿಷ್ಟು ವ್ಯತ್ಯಯ ಆಗಿದೆ. ಇನ್ನು ರಿಗ್ ಓನರ್ಸ್ ಅಸೋಸಿಯೇಷನ್ ನಿಂದ ಈಗಾಗಲೇ ಬೆಂಬಲ ಸೂಚಿಸಿರುವುದರಿಂದ ಈಗಾಗಲೇ ಬೋರ್ವೆಲ್ ವೆಹಿಕಲ್ಗಳು ಒಂದಿಷ್ಟು ಕಡೆ ತಮ್ಮ ಕಾರ್ಯಾಚರಣೆ ಸ್ಟಾಪ್ ಮಾಡಿದೆ. ಅದರ ಹೊರತಾಗಿ ನೋಡೋದಾದ್ರೆ ಎಪಿಎಂಸಿ ಮಾರ್ಕೆಟ್ ಆಗಿರ್ಬೋದು, KR ಮಾರ್ಕೆಟ್ ಆಗಿರ್ಬೋದು, ಚಾಮರಾಜಪೇಟೆ ಆಗಿರ್ಬೋದು, ನಗರದ ಪ್ರಮುಖ ಭಾಗಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಹುತೇಕ ಕಡೆ ಎಂದಿನಂತೆ ಲಾರಿಗಳ ಓಡಾಟ ಇದೆ. ಬಟ್ ಇನ್ನು ಕೆಲವೆಡೆ ಮಾತ್ರ, ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಿಂದ ಬರಬೇಕಾಗಿದ್ದಂತಹ ವಾಹನಗಳು ಏನೋ ಒಂದು ಕಾರಣಕ್ಕೆ ಅಂದ್ರೆ ಈಗಾಗಲೇ ಗಡಿ ಭಾಗದ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರ ವಾಹನಗಳು ಬಂದ್ರೆ ಈ ಒಂದು ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರು ಹಿಂಜರಿದು ಈಗಾಗಲೇ ಅವರೇ ಸ್ವಯಂ ಪ್ರೇರಿತವಾಗಿ ಒಂದಿಷ್ಟು ವಾಹನ ನಿಲ್ಲಿಸುವುದರಿಂದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಸದ್ಯಕ್ಕೆ ಮಹಾರಾಷ್ಟ್ರ ವೆಹಿಕಲ್ ನ ಕೊರತೆ ಕಾಣ್ತಾ ಇದೆ. ಅಲ್ಲಿಂದ ಬರಬೇಕಾಗಿದ್ದಂತಹ ಈರುಳ್ಳಿ ಏನು ಲಾರಿಗಳು ಈಗಾಗಲೇ ಕಡಿಮೆ ಆಗಿರೋದ್ರಿಂದ ಇನ್ನು ಎಪಿಎಂಸಿ ಮಾರ್ಕೆಟ್ ನಲ್ಲಿ ಸದ್ಯಕ್ಕೆ ಎಂದಿನಂತೆ ಓಡಾಟ ಕಾಣ್ತಿಲ್ಲ. ಅದರ ಹೊರತಾಗಿ ಬಹುತೇಕ ಕಡೆ ಎಂದಿನಂತೆ ಓಡಾಟ ಈಗಾಗಲೇ ಲಾರಿ ಓಡಾಟಗಳ ಸಂಖ್ಯೆ ಏನಿದೆ ಅದು ಎಂದಿನಂತೆ ಇದೆ. ಬಟ್ ಚಾಮರಾಜಪೇಟೆ ಮತ್ತು ಎಪಿಎಂಸಿ ಮಹಾರಾಷ್ಟ್ರದಿಂದ ಬರಬೇಕಾದ ವಾಹನಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಿರುವುದು. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.